ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬಿಎಸ್ವೈ ವಿರುದ್ಧ ಮತ್ತೆ ಸೊಗಡು ಶಿವಣ್ಣ ಮುನಿಸಿಕೊಂಡಿದ್ದಾರೆ. ಸೊಗಡು ಶಿವಣ್ಣ ಭೇಟಿಗೆ ಯಡಿಯೂರಪ್ಪ ಮುಂದಾಗಿದ್ದಾರೆ. ಆದರೆ ಬಿಜೆಪಿಯ ಪತ್ರಿಕಾಗೋಷ್ಠಿಗೆ ಸೊಗಡು ಶಿವಣ್ಣ ಗೈರು ಹಾಜರಾಗಿದ್ದರು. ತುಮಕೂರಿನಲ್ಲಿ ವಿ ಸೋಮಣ್ಣ ನಡೆಸಿದಂತ ಪತ್ರಿಕಾಗೋಷ್ಠಿ ಇದು. ಮಾಜಿ ಶಾಸಕ ಸುರೇಶ್ ಗೌಡ ಹಾಗೆ ಶಾಸಕ ಮಾಧುಸ್ವಾಮಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ತುಮಕೂರಲ್ಲಿ ದೇವೇಗೌಡರನ್ನ ಸೋಲಿಸುವ ಬಿಎಸ್ವೈ ಅವರ ತಂತ್ರಕ್ಕೆ ಹಾಗಾದ್ರೆ ಹಿನ್ನಡೆಯಾಗ್ತಾ ಇದೆಯಾ? ಕೆಲವೇ ಕ್ಷಣಗಳಲ್ಲಿ ಸೊಗಡು ಶಿವಣ್ಣ ಮತ್ತು ಯಡಿಯೂರಪ್ಪ ಭೇಟಿ ಆಗ್ತಾ ಇದ್ದಾರೆ. ತುಮಕೂರಿನಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಸೊಗಡು ಶಿವಣ್ಣ. ಬಿಎಸ್ವೈ ವಿರುದ್ಧ ಮತ್ತೆ ಸೊಗಡು ಶಿವಣ್ಣ ಮುನಿಸಿಕೊಂಡಿದ್ದಾರೆ. ಸೊಗಡು ಶಿವಣ್ಣ ಭೇಟಿಗೆ ಇದೀಗ ಯಡಿಯೂರಪ್ಪ ಮುಂದಾಗಿದ್ದಾರೆ. ಸ್ವತಃ ಅವರನ್ನ ಭೇಟಿ ಮಾಡಿ ವಿಚಾರವಾಗಿ ಮಾತನಾಡುವಂತ ಸಾಧ್ಯತೆ ಇದೆ. ಬಿಜೆಪಿಯ ಪತ್ರಿಕಾಗೋಷ್ಠಿಗೆ ಸೊಗಡು ಶಿವಣ್ಣ ಗೈರು ಹಾಜರಾಗಿದ್ದು ಈ ವಿಚಾರಕ್ಕೆ ಒತ್ತು ಕೊಡೋ ರೀತಿಯಲ್ಲಿತ್ತು. ತುಮಕೂರಿನಲ್ಲಿ ವಿ ಸೋಮಣ್ಣ ನಡೆಸಿದಂತ ಪತ್ರಿಕಾಗೋಷ್ಠಿ ಇದು. ಮಾಜಿ ಶಾಸಕ ಸುರೇಶ್ ಗೌಡ ಇದ್ರು, ಶಾಸಕ ಮಾಧುಸ್ವಾಮಿ ಇದ್ರು. ಆದ್ರೆ ಸೊಗಡು ಶಿವಣ್ಣ ಮಾತ್ರ ಗೈರು ಹಾಜರಾಗಿದ್ರು. ತುಮಕೂರಿನಲ್ಲಿ ದೇವೇಗೌಡರನ್ನ ಸೋಲಿಸುವಂತ ಬಿಎಸ್ವೈ ತಂತ್ರ ಏನಿತ್ತು, ಈ ಮೂಲಕ ಅದಕ್ಕೆ ಹಿನ್ನಡೆಯಾಗ್ತಾ ಇದೆಯಾ? ಅದಕ್ಕಾಗಿಯೇ ಅದಕ್ಕೆ ಆಸ್ಪದ ಕೊಡಬಾರ್ದು ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೊಗಡು ಶಿವಣ್ಣ ಹಾಗೆ ಯಡಿಯೂರಪ್ಪ ಭೇಟಿ ಆಗ್ತಾ ಇದ್ದಾರೆ. ಇನ್ನು ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಯೋಗೇಶ್. ಸೊಗಡು ಶಿವಣ್ಣ ಮತ್ತೆ ಬಿಎಸ್ವೈ ಎಷ್ಟೊತ್ತಿಗೆ ಭೇಟಿ ಆಗ್ತಿದ್ದಾರೆ ಮತ್ತೆ ಯಾವ ವಿಚಾರದ ಬಗ್ಗೆ ಅವರಿಬ್ಬರು ನಡುವೆ ಇಷ್ಟರ ಮಟ್ಟಿಗೆ ಗೊಂದಲ ಸೃಷ್ಟಿ ಆಗಿದ್ದು ಎಲ್ಲವೂ ಕೂಡ ಶಮನ ಆಗತ್ತಾ ಹೇಗೆ? ಸೊಗಡು ಶಿವಣ್ಣ ಅವರು ಇತ್ತೀಚಿನ ಅಂದ್ರೆ ಲೋಕಸಭಾ ಚುನಾವಣಾ ಪ್ರಕ್ರಿಯೆ ಆರಂಭವಾದಾಗಿಂದ ಕೆಲವು ಸಭೆಗಳಲ್ಲಿ ಕಾಣಿಸಿಕೊಂಡಿದ್ರು. ಆದ್ರೆ ಕಾಣಿಸಿಕೊಂಡ ಬಳಿಕ ಅವರು ಏನು ಟಿಕೆಟ್ ಅವರಿಗೆ ಈ ಬಾರಿ ನಾನು ಕೂಡ ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ರು. ಟಿಕೆಟ್ ಸಿಗದ ಕಾರಣ ಅವರು ಸ್ವಲ್ಪ ಅಂದ್ರೆ 2-3 ದಿನದಿಂದ ಯಾವುದೇ ಬಿಜೆಪಿಯ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಹಾಗಾಗಿ ಈ ಒಂದು ಏನು ಯಡಿಯೂರಪ್ಪ ಅವರ ವಿರುದ್ಧ ನಿಲ್ಲಿಸಿಕೊಂಡಿರುವಂತಹ ಸೊಗಡು ಶಿವಣ್ಣ ಮನೆಗೆ ಇವತ್ತು ಸಂಜೆ ಸುಮಾರು 5 ಗಂಟೆಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ GS ಬಸವರಾಜ್ ಅವರಿಗೆ ಏನು ಬೆಂಬಲಿಸಬೇಕು ಅನ್ನೋ ಮನವಿನ ಮಾಡ್ತಾರೆ. ಹಿಂದೆ ಏನೇ ಮುನಿಸುಗಳಿದ್ರು ಅದೆಲ್ಲವನ್ನು ಬಿಡಬೇಕು ಅಂತ ಮನವಿನ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಈಗ ಇದೆ ಅಂತ ಹೇಳಲಾಗ್ತದೆ. ಈಗ ಸಂಜೆ 5 ಗಂಟೆಗೆ ಬರ್ತಾರೆ. ಇದಕ್ಕೂ ಮೊದಲು ದೇವರಾಯನದುರ್ಗಕ್ಕೆ ಹೇಳಿ ಅಲ್ಲಿ ಯೋಗೇಶ್ವರ ದೇವಾಲಯಗಳಿಗೆ ತೆರಳಿ ಅಲ್ಲಿ ಪೂಜೆಯ ಬಳಿಕ ಸಿದ್ಧಗಂಗಾ ಮಠಕ್ಕೆ ಬಂದು ಸಿದ್ಧಗಂಗಾ ಮಠದಿಂದ ನೇರವಾಗಿ ಅವರು ಸೊಗಡು ಶಿವಣ್ಣ ಅವರ ಮನೆಗೆ ತೆರಳುತ್ತಾರೆ. ಅಂಕಿತಾ. ಓಕೆ, ಧನ್ಯವಾದ ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.